ಎಸ್ಆರ್ಕ ನ್ಯೂಸ್ ವಾಹಿನಿಗೆ ಸ್ವಾಗತ. ನಗರದ ರಾಣಿ ಚೆನ್ನಮ್ಮ ಸರ್ಕಲ್ದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ತೆರಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾನವ ಸರಪಳಿ ನಿರ್ಮಿಸಿ ಕೆಲ ಹೊತ್ತು ರಸ್ತೆ ತಡೆ ಮಾಡಿದರು. ಮಾಜಿ ಸಚಿವರು ಹಾಗೂ ಭಾಜಪ ರಾಜ್ಯ ಉಪಾಧ್ಯಕ್ಷರು ಆದ ಎನ್ ಹರ್ಷರವರು ಮಾತನಾಡಿ 2023ರಲ್ಲಿ ಎಸ್ಸಿ ಎಸ್ಪಿಯಿಂದ 7,713.15 ಕೋಟಿ ರೂಪಾಯಿ ಮತ್ತು ಟಿಎಸ್ಪಿಯಿಂದ 3,430.85 ಕೋಟಿ ರೂಪಾಯಿ ಒಟ್ಟಾರೆ 11,144 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ದುರ್ಬಳಕೆ ಮಾಡಿಕೊಂಡಿತ್ತು. ಮಹಾನಗರ ಜಿಲ್ಲಾಧ್ಯಕ್ಷರಾದ ಗೀತಾ ಸುತಾರ್, ಮಾಜಿ ಶಾಸಕರು ಆದ ಅನಿಲ್ ಬೆನಕೆ, ಸಂಜಯ್ ಪಾಟೀಲ್, ವಿಶ್ವನಾಥ್ ಪಾಟೀಲ್, ಮಹಂತೇಶ ಕವಟಗಿಮಠ್, ಅರವಿಂದ ಪಾಟೀಲ್ ಹಾಗೂ ಪ್ರಮುಖ ಮುಖಂಡರು, ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸೋಮಶೇಖರ್ ನಾಯ್ಕ, ಎಸ್ಆರ್ಕ ನ್ಯೂಸ್, ಬೆಳಗಾವಿ. ಕರ್ನಾಟಕದಲ್ಲಿ ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದಿರತಕ್ಕಂತ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಬೆನ್ನು ಹತ್ತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನಾಂಗಕ್ಕೆ ಮೀಸಲಾಗಿರ್ತಕ್ಕಂಥ ಹಣವನ್ನ ಇವತ್ತು ಗ್ಯಾರಂಟಿಗೆ ಬಳಸ್ತಕ್ಕಂಥದ್ದನ್ನ ವಿರೋಧಿಸಿ ಭಾರತೀಯ ಜನತಾ ಪಕ್ಷ ರಾಜ್ಯದಾದ್ಯಂತ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕಾಗಿ ವಿಶೇಷವಾಗಿ ಅನುದಾನವನ್ನು ಮೀಸಲಿಡತಕ್ಕಂಥದ್ದು ಸರ್ಕಾರದ ಕಾನೂನು. ಆದ್ರೆ ಅದೇ ಹಣವನ್ನ ಗ್ಯಾರಂಟಿಗೆ ಬಳಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಾಂಗಕ್ಕೆ ಅನ್ಯಾಯವನ್ನು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಈ ಒಂದು ನೀತಿಯನ್ನ ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೀವಿ. ಈಗಲಾದ್ರೂ ಬಜೆಟ್ಗಿಂತ ಮುಂಚೆ ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಂಡು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಎಸ್ಸಿಪಿ ಮತ್ತು ಟಿಎಸ್ಪಿ ಹಣವನ್ನ ಸಂಪೂರ್ಣ ಹಣವನ್ನ ಆ ಜಾತಿ ಜನಾಂಗದ ಅಭಿವೃದ್ಧಿಗಾಗಿ ಬಳಕೆ ಮಾಡಬೇಕು ಅನ್ನೋದು ಬಿಜೆಪಿ ಒತ್ತಾಯ. ಇಲ್ಲಾದ್ರೆ ನಿಮಗೆ ಗ್ಯಾರಂಟಿಗಳ ಮುಖಾಂತರ ಒಂದು ವೇಳೆ ಆರ್ಥಿಕ ತೊಂದರೆ ಇದ್ರೆ ಶ್ವೇತಪತ್ರ ಹೊರಡಿಸಲಿ ಸಿದ್ದರಾಮಯ್ಯನವರು. 13 ಬಜೆಟ್ ಮಾಡಿದೀನಿ, 14 ಬಜೆಟ್ ಮಾಡಿದೀನಿ ಅಂತ ಹೇಳ್ತಿರಲ್ಲ, ಈ 52,000 ಕೋಟಿ ರೂಪಾಯಿ ಎಲ್ಲಿಂದ ತರ್ತೀರಾ? SC ST ಜನಾಂಗದ ಹಣ ಎಲ್ಲಿಂದ ತರ್ತೀರಾ? ನಿಮ್ಮಲ್ಲಿರ್ತಕ್ಕಂಥ ಒಟ್ಟು ಹಣಕಾಸಿನ ಮೂಲ ಎಷ್ಟು? ಈ ಎಲ್ಲವನ್ನ ಸಹಿತ ನೀವು ಶ್ವೇತಪತ್ರ ಮುಖಾಂತರ ಬಹಿರಂಗ ಮಾಡಬೇಕು. ಇಲ್ಲಾದ್ರೆ ಈ ಹೋರಾಟವನ್ನ ಮುನ್ನಡೆಸ್ತೀವಿ ಮತ್ತು ಬಜೆಟ್ ಅಧಿವೇಶನದಲ್ಲಿ ಬಿಜೆಪಿ ಒಂದು ಪ್ರಮುಖ ವಿರೋಧ ಪಕ್ಷವಾಗಿ ಈ ಎಲ್ಲ ವಿಚಾರಗಳನ್ನ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ನಾವು ಹೋರಾಟಗಳ ಮೂಲಕ ಸದನದ ಒಳಗೆ ಮತ್ತು ಸದನದ ಹೊರಗೆ ಹೋರಾಟಗಳ ಮುಖಾಂತರ ಕಾಂಗ್ರೆಸ್ ಅನ್ನ ಪ್ರಶ್ನಿಸತಕ್ಕಂಥ ಕೆಲಸವನ್ನ ಪ್ರಮುಖ ವಿರೋಧ ಪಕ್ಷವಾಗಿ ಬಿಜೆಪಿ ಮಾಡಲಿದೆ.